Welcome to all. Law of conservation of momentum. Law of conservation of momentum. The total momentum of an isolated system. Isolated system remains constant unless an external force is applied. ನಮಗೆ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂದರೆ ಏನಿರ್ತದೆ ರೀ, ದ ಟೋಟಲ್ ಮೊಮೆಂಟಮ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅನ್ಲೆಸ್ ಆ್ಯನ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್. ಇದು ಏನು ಎಕ್ಸ್ಪ್ಲನೇಷನ್ ಕೊಡ್ತದೆ ನಮಗೆ? ಎಕ್ಸ್ಪ್ಲನೇಷನ್. ಲೆಟ್ ಅಸ್ ಕನ್ಸಿಡರ್ ಟು ಆಬ್ಜೆಕ್ಟ್ಸ್. ದಿಸ್ ಆಬ್ಜೆಕ್ಟ್ 1, ದಿಸ್ is object 2. It has some momentum. This is before collision. This is after collision. Okay. ಈ ಪಾರ್ಟಿಕಲ್ಗೆ ಒಂದು ಮೊಮೆಂಟಮ್ ಇರ್ತದೆ ರೀ. ಈ ಪಾರ್ಟಿಕಲ್ ಹೋಗಿ ನಮಗೆ ಅನದರ್ ಪಾರ್ಟಿಕಲ್ಗೆ ಕೊಲೈಡ್ ಆದಾಗ ಹೌದಾ, ಇದರಲ್ಲಿ ಸಮ ಮೊಮೆಂಟಮ್ ಇರ್ತದೆ, ದಟ್ ಈಸ್ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಹೌದಾ, ಈ ಮೊಮೆಂಟಮ್ ಏನಾಗ್ತದೆ, ಈ ಪಾರ್ಟಿಕಲ್ಗೆ ಟ್ರಾನ್ಸ್ಫರ್ ಆಗ್ತದೆ. ಈ ಪಾರ್ಟಿಕಲ್ಗಿಂತ ಮೊಮೆಂಟಮ್ ಈ ಪಾರ್ಟಿಕಲ್ಗೆ ಟ್ರಾನ್ಸ್ಫರ್ ಆಗ್ತದೆ, ದಟ್ ಈಸ್ ಈಕ್ವಲ್ ಟು mv. ಅಂದರೆ ನಮ್ಗೆ ಏನಾಗ್ತದೆ, ಬಿಫೋರ್ ಕೊಲಿಜನ್ ಆಫ್ಟರ್ ಕೊಲಿಜನ್ ಮಾಸ್ ಇಂಟು ವೆಲಾಸಿಟಿ ಈಕ್ವಲ್ ಟು ಮಾಸ್ ಇಂಟು ವೆಲಾಸಿಟಿ. ಎರಡು ಮೊಮೆಂಟಮ್ ಸೇಮ್ ಇರ್ತದೆ ನಮಗೆ. ಅಂದರೆ ಇಲ್ಲಿ ಏನಾಗ್ತದೆ, ಇದಕ್ಕಿದ್ದಂಥ ಮೊಮೆಂಟಮ್ನ ಇಲ್ಲಿ ಯಾವಾಗ ಒಂದು ಕೊಲೈಡ್ ಆಗ್ತದಲ್ಲ, ಅನದರ್ ಪಾರ್ಟಿಕಲ್ ಜೊತೆ ಕೊಲೈಡ್ ಆದಾಗ ಇಟ್ ಲಾಸಸ್ ಇಟ್ಸ್ ಮೊಮೆಂಟಮ್. ಇದ್ರೇನಾಗ್ತದೆ, ಇದ್ರ ಮೊಮೆಂಟಮ್ನ ಲಾಸ್ ಮಾಡ್ಕೊತದೆ, ಇದು ಮೊಮೆಂಟಮ್ನ ಗೇನ್ ಮಾಡ್ಕೊತದೆ. ಯಾವುದರಿಂದ? ಫಸ್ಟ್ ಪಾರ್ಟಿಕಲಿಂದ ಇದು ಗೇನ್ ಮಾಡಿಕೊಂಡ್ರೆ ಇದು ತನ್ನ ಮೊಮೆಂಟಮನ್ನು ಲಾಸ್ ಮಾಡ್ಕೊತದೆ. ಹಂಗಾಗಿ ನಮಗೇನಾಗ್ತದೆ, ಫೈನಲ್ ಆನ್ಸರ್ ಏನಾಗ್ತದೆ, ಮೊಮೆಂಟಮ್ ಬಿಫೋರ್ ಕೊಲಿಜನ್ ಈಕ್ವಲ್ ಟು ದ ಮೊಮೆಂಟಮ್ ಆಫ್ಟರ್ ಕೊಲಿಜನ್. ಇದನ್ನು ನಾವು ಡೆಫಿನೇಷನಲ್ಲಿ ನೋಡ್ಬೋದು. ದ ಟೋಟಲ್ ಮೊಮೆಂಟಮ್ ಆಫ್ ಆ್ಯನ್ ಐಸೋಲೇಟೆಡ್ ಸಿಸ್ಟಮ್ ರಿಮೈನ್ಸ್ ಕಾನ್ಸ್ಟೆಂಟ್ ಅನ್ಲೆಸ್ ಆ್ಯನ್ ಎಕ್ಸ್ಟರ್ನಲ್ ಫೋರ್ಸ್ ಈಸ್ ಅಪ್ಲೈಡ್. Okay, this means that when two objects collide, the total momentum before and after collision is the same. This is because the momentum lost by one object, ಇಲ್ಲಿ ಈ ಆಬ್ಜೆಕ್ಟ್ ನಮ್ಗೆ ಮೊಮೆಂಟಮ್ನ ಲಾಸ್ ಮಾಡ್ಕೊತದ, ಆ್ಯಂಡ್ ಇಟ್ ಈಸ್ ಈಕ್ವಲ್ ಟು ಒನ್ ಆಬ್ಜೆಕ್ಟ್ ಗೇನ್ ದ ಅದರ್ಸ್. ಈ ಆಬ್ಜೆಕ್ಟ್ ಏನಾಗ್ತದೆ, ನಮ್ಗೆ ಅದರ ಮೊಮೆಂಟಮನ್ನು ಗೇನ್ ಮಾಡ್ಕೊತಿದೆ ಫ್ರಮ್ ದ ಫಸ್ಟ್ ಆಬ್ಜೆಕ್ಟ್. ಹಾಗಾಗಿ ನಮಗೆ ಫೈನಲ್ ಆನ್ಸರ್ ಏನಾಗ್ತದೆ ರೀ, ಮೊಮೆಂಟಮ್ ಬಿಫೋರ್ ದ ಕೊಲಿಜನ್, ಮೊಮೆಂಟಮ್ ಆಫ್ಟರ್ ಕೊಲಿಜನ್ ಏನಾಗ್ತದೆ ನಮಗೆ ಸೇಮ್ ಇರ್ತದೆ. ಹಂಗಾಗಿ ನಾವು ಮೊಮೆಂಟಮ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ ಅಂತ ಹೇಳ್ಬೋದು. ಅಂದರೆ ಮೊಮೆಂಟಮ್ ಏನಾಯ್ತು, ನಮ್ಗೆ ಕನ್ಸರ್ವ್ ಆಯಿತು, ಮೊಮೆಂಟಮ್ ಈಸ್ ಕನ್ಸರ್ವ್ಡ್. ಇದ್ರ ಫಾರ್ಮುಲಾ ಏನಂತ ಬರ್ತೀವಿ ನಾವು, ಇನ್ ಕೇಸ್ ಇದು ಒಂದು ಮ್ಯಾಥಮೆಟಿಕಲಿ ಲಾ ಆಫ್ ಕನ್ಸರ್ವೇಷನ್ ಆಫ್ ಮೊಮೆಂಟಮ್ನ ಏನು ಬರಿಬೋದು ನಾವು, ಫಿ ಈಸ್ ಈಕ್ವಲ್ ಟು ಎಮ್ ವಿ. ಇದು ನಮಗೆ ಮೊಮೆಂಟಮ್ ಎಮ್ ವಿ ದಟ್ ಈಸ್ ಈಕ್ವಲ್ ಟು ಎಮ್ ಟು ವಿ. ಓಕೆ, ಇದ್ರದ್ದು ನಮ್ಗೆ ಇಲ್ಲಿ ಪಿ ಅಂದರೆ ಏನು ರೀ, ಪಿ ಈಸ್ ದ ಮೊಮೆಂಟಮ್, ಎಮ್ ಈಸ್ ದ ಮಾಸ್ ಆಫ್ ದಿ ಆಬ್ಜೆಕ್ಟ್, ವಿ ಈಸ್ ದ velocity, initial and final, before collision and after collision. SI unit ಇರ್ತದೆ ನಮಗೆ, ಇದು kg ಮೀಟರ್ ಪರ್ ಸೆಕೆಂಡ್. ಇದಕ್ಕೆ ನಾವೊಂದು ಕನ್ಸರ್ವೇಷನ್ ಆಫ್ ಮೊಮೆಂಟಮ್ಗೆ ಎಕ್ಸಾಂಪಲ್ ಏನು ಕೊಡ್ಬೋದು ಅಂತಂದರೆ, ನ್ಯೂಟನ್ಸ್ ಕಾರ್ಡಲ್. ಈಗ ನಾವು ನ್ಯೂಟನ್ಸ್ ಕಾರ್ಡಲ್ ಅದೊಂದು ಎಕ್ಸಾಂಪಲನ್ನು ನೋಡೋಣ. ಇದು ಯಾವ ರೀತಿಯಾಗಿ ವರ್ಕ್ ಆಗ್ತದೆ ಅಂದರೆ, ಇಲ್ಲಿ ಏನಾಗ್ತದೆ, ನಮ್ಗೆ ಒಂದು ಆಬ್ಜೆಕ್ಟು ಇನ್ನೊಂದು ಆಬ್ಜೆಕ್ಟಿಗೆ ತನ್ನ ಮೊಮೆಂಟಮ್ನ ಟ್ರಾನ್ಸ್ಫರ್ ಮಾಡ್ತದೆ. ಒಂದು ಆಬ್ಜೆಕ್ಟ್ ಗೇನ್ ಮಾಡಿಕೊಂಡು ಇನ್ನೊಂದು ಆಬ್ಜೆಕ್ಟು ತನ್ನ ಮೊಮೆಂಟಮ್ನ ಲಾಸ್ ಮಾಡ್ತದೆ.
ಈಗ ನೋಡಿರಿ ಒಂದು ಬಾಲಿಂದ ನಾವು ಕೊಲೈಡ್ ಮಾಡಿದಾಗ ಕೇವಲ ಲಾಸ್ಟ್ ತಗೊಂಡು ಒಂದು ಬಾಲ್ ಮಾತ್ರ ಮೂಮೆಂಟ್ ಆಗ್ತದೆ. ಈಗ ನಾವು ಏನು ಮಾಡ್ತಾರೆ, ಎರಡು ಬಾಲಿಂದ ಒಂದು ಕೊಲೈಡ್ ಮಾಡ್ತಾರೆ. ಇಲ್ಲಿ ನೀವು ಇನಿಷಿಯಲ್ ಕೊಲಿಷನ್, ಆಫ್ಟರ್ ಕೊಲಿಷನ್ ಎರಡನ್ನು ಮಾತ್ರ ಅಬ್ಸರ್ವ್ ಮಾಡಿರಿ. This is called as law of conservation.